ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಒಂದ್ ಸಮಾಧಾನದ ವಿಷಯ ಏನ್ ಗೊತ್ತಾ, ಸುಬ್ಬುಗೆ ನಾನಂದ್ರೆ ತುಂಬಾ ಇಷ್ಟ. ಅವನು ನನ್ನನ್ನು ಲವ್ ಮಾಡ್ತಾ ಇದ್ದಾನೆ. ಹೌದಾ? ಆದ್ರೆ ಆ ವಿಷಯ ನಿನ್ಗೆ ಗೊತ್ತಾಯ್ತು? ಸುಬ್ಬು ಹೇಳದ್ನಾ? ಅವನೇ ಹೇಳ್ದ, ಆದ್ರೆ ಅವ್ನು ನನ್ನ ಹತ್ರ ಹೇಳಿಲ್ಲ. ನಿನ್ನ ಹತ್ರ ಹೇಳಿಲ್ವಾ? ಮತ್ ಬೇರೆ ಯಾರ ಹತ್ರ ಹೇಳ್ದ? ಅವನು ಶ್ರೀವಲ್ಲಿ ಹತ್ರ ಹೇಳ್ತಿದ್ದ ನಾನು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂತ. ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂದ್ಮೇಲೆ ಅವ್ನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ನೀನ್ ಅನ್ಕೊಂಡ? ಹೌದು ಪಿಂಕಿ, ಅವನು ಪ್ರೀತಿಸ್ತಾ ಇರೋ ಹುಡುಗಿ ದೇವತೆ ಇದ್ದ ಹಾಗೆ ಅಂತ ಹೇಳ್ದ. ಪ್ರೀತಿಸೋ ಹುಡ್ಗಿರ್ನ ಎಲ್ರು ದೇವತೆ ಅಂತಾನೆ ಕರೆಯೋದು, ಅದಕ್ಕೆ ನೀನೆ ಅಂತ ಅನ್ಕೊಂಡ್ಬಿಟ್ಟ? ಮತ್ತೆ ಸುಬ್ಬು ಯಾವ ಹುಡುಗಿ ಜೊತೆ ಕ್ಲೋಸ್ ಆಗಿದ್ದಾನೆ ಹೇಳು? ನಾನು, ಅಥವಾ ಯಾವಾಗಾದ್ರೂ ಒಂದ್ಸಲ ಶ್ರೀವಲ್ಲಿ ಹತ್ರ ಮಾತಾಡ್ತಾನೆ ಅಷ್ಟೇ. ಆದ್ರೆ ಶ್ರೀವಲ್ಲಿ ಹತ್ರ ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ಬೇರೆ ಯಾವ್ದೋ ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಾಯ್ತಲ್ಲ, ಆ ಬೇರೆ ಹುಡುಗಿ ಯಾರು? ನಾನೇ ತಾನೇ. ಅದು ಅಲ್ಲದೆ ಅವ್ನು ಎಷ್ಟೋ ಸಲ ನೀವು ದೇವತೆ ಇದ್ದ ಹಾಗೆ ಅಂತ ಹೇಳಿದಾನೆ. ಹಾಗಿದ್ಮೇಲೆ ಅವ್ನು ಪ್ರೀತಿಸ್ತಾ ಇರೋ ಪ್ರೇಮ ದೇವತೆ ನಾನೇ. ನೀನ್ ಖುಷಿ ಆಗ್ತಿದೆ ಅಂತ ನಾನು ಒಪ್ಕೊಬೋದು, ಆದ್ರೆ ನಂಗೆಲ್ಲೋ ಡೌಟ್ ಅನ್ಸ್ತಿದೆ. ಏನ್ ಹೇಳ್ತಿದ್ಯಾ ಪಿಂಕಿ? ನಂಗೆ ಡೌಟ್ ಅನ್ಸ್ತಿದೆ ಅಂದ್ರೆ ಅಷ್ಟೇ, ನೀನ್ ಗಾಬರಿ ಆಗ್ಬೇಡ. ಸುಬ್ಬು ಪ್ರೀತಿಸ್ತಿರೋ ಹುಡುಗಿ ನೀನೇ ಇರ್ಬೋದು, ಆದ್ರೆ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಕನ್ಫರ್ಮ್ ಮಾಡ್ಕೊಳ್ಳೋದಾ? ಅದೇಗ್ ಮಾಡ್ಕೊಳ್ಳೋದು ಇವಾಗ? ನೀನೇ ಸುಬ್ಬು ಕಾಲ್ ಮಾಡಿ ಇಂಡೈರೆಕ್ಟ್ ಆಗಿ ಕೇಳು. ಆಗ ಸುಬ್ಬು ನಿನ್ನ ಇಷ್ಟಪಟ್ಟಿದ್ರೆ ಅವನೇ ನಿನ್ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡ್ತಾನೆ. ಹೌದಲ್ವಾ? ಹಾಗಾದ್ರೆ ಈಗಲೇ ಕಾಲ್ ಮಾಡ್ಲಾ? ಅಪ್ಪ. ಹಾ, ಯಾಕೋ ಮಗನೇ ಸೀರಿಯಸ್ ಆಗಿದೆಯಲ್ಲೋ? ಅದೇ ಕಣೋ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಇನ್ಮೇಲೆ ಖುಷಿ ಖುಷಿಯಾಗಿರು. ಶ್ರಾವಣಿ ಮೇಡಮ್ ಬೆಳಗ್ಗೆ ನಿನ್ನ ಜೊತೆ ಮಾತಾಡಿದ್ರು, ನೀನು ಯಾಕೆ ನನಗೆ ಅದ್ರ ಬಗ್ಗೆ ಏನೂ ಹೇಳೇ ಇಲ್ಲ? ಅವ್ರು ನನ್ನ ಹತ್ರ ಸಪ್ರೇಟಾಗಿ ಮಾತಾಡಿದ್ದಾರೆ ಅಂದರೆ ನಿಮ್ಗಳು ಯಾರಿಗೂ ಹೇಳಬಾರ್ದು ಅಂತ ತಾನೇ ಅರ್ಥ. ಅಂಥದ್ದು ಯಾವ ವಿಷಯ ಅಪ್ಪ? ಅಂಥದ್ದು ಯಾವ ವಿಷಯ ಅಂತಾನೆ ನಿಮ್ಗೆ ಹೇಳಬಾರ್ದು ಕಣೋ. ಅಪ್ಪ ನೀನು ಯಾಕೆ ಹೀಗೆ? ಯಾಕೆ ಹೀಗೆ ಅಂದರೆ? ಹೀಗೆ ಅಂದರೆ ನೀನು ನನಗೆ ಮನೆಯವ್ರಿಗೆಲ್ಲ ಹೇಗೆ ಕಾಣಿಸ್ಕೋತಾ ಇದೆಯಾ ಹಾಗಿಲ್ಲ, ಅದಲ್ಲ. ನಾನು ಸಾಲಿಗ್ರಾಮಕ್ಕೆ ಬಂದಾಗ ಗಮನಿಸ್ದೆ ಅವ್ರು ನಿನ್ನ ಜೊತೆ ಮಾತಾಡೋದು, ಅವ್ರು ನಿನ್ನ ಹೇಗೆ ನೋಡ್ತಾರೆ, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನೀನು ಆ ಮನೆಗೆ ಎಷ್ಟು ಕ್ಲೋಸ್ ಆಗಿದೆಯಾ ಅನಿಸುತ್ತೆ. ನೂರಾರು ಪ್ರಶ್ನೆಗಳು ಓಡುತ್ತೆ ನನ್ನ ತಲೆಯಲ್ಲಿ. ಅಷ್ಟಕ್ಕೂ ಬೆಳಿಗ್ಗೆ ಶ್ರಾವಣಿ ಮೇಡಮ್ ಹೋಗುವಾಗ ನಿನ್ನ ಮಾವ ಅಂತ ಕರೆದ್ರು ತಾನೆ? ಯಾಕೆ ಹಾಗೆ ಕರೆದ್ರು? ನೀನು ಅವ್ರಿಗೆ ಯಾವ ರೀತಿ ಮಾವ ಆಗೋಕ್ಕೆ ಸಾಧ್ಯ? ಆ ಮನೆಗೂ ನಿನಗೂ ಏನು ಸಂಬಂಧ? ನೀನು ಆ ಮನೆಗೆ ಬರೀ ಡ್ರೈವರ್ ಆಗಿದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಯಾಕಂದರೆ ಯಜಮಾನು ನಿನ್ನ ಜೊತೆ ಈಗ ಮಾತಾಡಿದ್ರು ಪದ್ಮನಾಭ ಅವರೇ ಅಂತ ಗೌರವ ಕೊಟ್ಟು ಮಾತಾಡ್ತಾರೆ. ಹಾಂ, ಅವತ್ತು ನೀನು ಯಜಮಾನ್ರು ನರ್ಸಯ್ಯ ಅವರು ಏನೋ ಮಾತಾಡ್ತಾ ಇದ್ರಿ, ನಾನು ಬಂದ ತಕ್ಷಣ ಮಾತೇ ಬದಲಾಯಿಸ್ಬಿಟ್ರಿ. ಅದೆಲ್ಲ ನಿಗೂಢವಾಗಿ ಉಳಿದಿದೆ. ಇದೆಲ್ಲ ಯಾಕಪ್ಪ? ನನ್ನಿಂದ ಯಾವ ವಿಷಯ ಮುಚ್ಚಿಡ್ತಾ ಇದ್ದೀರಾ ನೀವು? ಸುಬ್ಬು, ನನಗೆ ಯಾವ ವಿಷಯ ನಿನ್ನ ಹತ್ರ ಮುಚ್ಚಿಡ್ತಾ ಇಲ್ಲ ಕಣ. ಹಾಗೂ ಒಂದು ವೇಳೆ ವಿಷಯನ ಮುಚ್ಚಿಡ್ತಿದ್ದೀವಿ ಅಂತ ಅನಿಸಿದ್ರೆ ಆ ವಿಷಯನ ಮುಚ್ಚಿಡ್ತಿರೋದು ಒಳ್ಳೆ ಉದ್ದೇಶಕ್ಕೆ ಅಂತಲೇ ಅನ್ಕೋ, ಅಥವಾ ಆ ವಿಷಯದಿಂದ ನಿನಗೇನು ಆಗಬೇಕಾಗಿಲ್ಲ ಅಂತಲೇ ಅನ್ಕೋ. ಅದು ಹಾಗಲ್ಲಪ್ಪ, ಕೆಲವು ವಿಷಯಗಳು ನಾನು ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಅವತ್ತು ಯಾವುದೋ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ಅವನು ಇವತ್ತಿಲ್ಲ, ಇವತ್ತಿಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ. ಯಾರಪ್ಪ ಅದು? ಸುಬ್ಬು, ಈಗ ತಾನೇ ಹೇಳಿದೆ ತಾನೆ ಅದ್ರ ಬಗ್ಗೆ. ಓ, ಶ್ರಾವಣಿ ಮೇಡಮ್ ಫೋನ್ ಮಾಡ್ತಾ ಇದ್ದಾರಲ್ಲ. ಹೋಗು, ಮೊದಲು ಅವ್ರ ಹತ್ರ ಮಾತಾಡು. ನಮಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಆ ವಂಶದವರೇ ಮುಖ್ಯ. ಆ ತಾಯಿನ ಕಾಯಿಸ್ಬೇಡ, ಹೋಗಿ ಮಾತಾಡು, ಹೋಗು. ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ಸಿಕ್ಕಾಕೊಂಡೆ ಅಂತ ಭಯನಾ? ಭಯ ಯಾಕೆ ಮೇಡಮ್? ಪ್ರೀತಿಸೋರ್ಗೆ ಭಯ ಇರಬಾರ್ದು ಅಂತ ದೊಡ್ಡವರೇ ಹೇಳಿದಾರಲ್ಲ. ಭಯ ಇಲ್ಲ ಅಂದಮೇಲೆ ಪ್ರೀತಿ ವಿಷಯನ ಇಷ್ಟು ದಿನ ಯಾಕಪ್ಪ ಮುಚ್ಚಿಟ್ಟಿದ್ದೆ?
ಪ್ರೀತಿ ಅನ್ನೋದು ಮನ್ಸುಗಳ ಮಾತು ಮೇಡಮ್. ಪ್ರೀತಿಸ್ತವ್ರಿಬ್ರು ಒಂದಾಗೋವರೆಗೂ ಸುಮ್ಮನೆ ಇರಬೇಕು, ಯಾರಿಗೂ ಹೇಳ್ಬಾರ್ದು. ಪ್ರೀತಿಸ್ತವ್ರು ಒಂದಾದ್ಮೇಲೆ ಎಲ್ರಿಗೂ ಹೇಳಬೇಕು ಮೇಡಮ್. ನೀನು ಹೇಳ್ತಿರೋದು ಕರೆಕ್ಟು ಸುಬ್ಬು. ಪ್ರೀತಿಸೋರಿಬ್ರು ಒಪ್ಪಿ ಒಂದಾದ್ಮೇಲೆ ತಾನೆ ಎಲ್ರಿಗೂ ಹೇಳಬೇಕು, ಮದ್ವೆಗೆ ಎಲ್ರನ್ನೂ ಕರಿಬೇಕು. ಅಕ್ಕ ನಿನ್ ಹುಡುಗಿ ಯಾರು ಅಂತ ಕೇಳು. ಅಷ್ಟಕ್ಕೂ ನೀನು ಪ್ರೀತಿಸ್ತಾ ಇರೋ ಹುಡುಗಿ ಯಾರು? ಅದನ್ನೆಲ್ಲ ಕೇಳ್ಬೇಡಿ ಮೇಡಮ್ ನೀವು. ಯಾಕೆ ಸುಬ್ಬು, ಪ್ರೀತಿಸ್ತಾ ಇರೋ ಹುಡುಗಿ ಬಗ್ಗೆ ಹೇಳಕ್ ಇಷ್ಟ ಅಲ್ವಾ ನಿನಗೆ? ಇಷ್ಟ ಇಲ್ಲ ಅಂತಲ್ಲ ಮೇಡಮ್, ಅವಳು ನನ್ನ ಪಾಲ್ಗೆ ದೇವತೆ. ಅವಳ ಬಗ್ಗೆ ನಾನು ಇಡೀ ದಿನ ವರ್ಣನೆ ಮಾಡ್ತೀನಿ ಬೇಕಂದ್ರೆ. ನೋಡ್ತೀವಿ ದೇವತೆ ಅಂದ್ಬಿಟ್ಟ. ಆ ದೇವತೆ ನೀನೇನಾ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋ. ಹಾಗಿದ್ರೆ ಆ ದೇವತೆ ಹೇಗಿರ್ತಾಳೆ ಅಂತನಾದ್ರೂ ಹೇಳು ಸುಬ್ಬು. ದೇವತೆ ಇನ್ ಹೇಗಿರಕ್ ಸಾಧ್ಯ ಮೇಡಮ್? ನನ್ನನ್ನ ಅರ್ಥ ಮಾಡ್ಕೊಂಡು ಯಾವಾಗ್ಲೂ ಕಷ್ಟದಲ್ಲಿ ಸುಖದಲ್ಲಿ ಜೊತೆಯಾಗಿರ್ತಾಳೆ. ನನ್ನ ಪ್ರೀತಿಸೋ ಹುಡುಗ ಅನ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳೆ. ನಾವಿಬ್ರು ತುಂಬಾ ಮಾತಾಡ್ಕೋತೀವಿ, ತುಂಬಾ ಜಗಳ ಮಾಡ್ಕೋತೀವಿ. ಅಷ್ಟೇ ಪ್ರೀತಿಯಿಂದ ಒಬ್ರು ಮನ್ಸಲ್ಲಿರೋದನ್ನ ಇನ್ನೊಬ್ರು ಹಂಚ್ಕೋತೀವಿ. ಅಯ್ಯೋ ಬಿಡಿ ಮೇಡಮ್, ಈ ಥರ ಹೇಳ್ತಾನೆ ಇದ್ರೆ ಬೆಳಿಗ್ಗೆ ಆಗೋವರೆಗೂ ಹೇಳ್ತಾನೆ ಇರ್ತೀನಿ, ನೀವು ನಿದ್ದೆನೇ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಬಿಡು ಸುಬ್ಬು, ಇಷ್ಟು ಹೇಳಿದೆಲ್ಲ ಸಾಕು. ನೀನು ಪ್ರೀತಿಸೋ ಹುಡುಗಿನ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಹೌದೌದು, ನಾನು ಕಾಯ್ತಾ ಇದ್ದೀನಿ. ಏನ ನೀನು ಕಾಯ್ತಾ ಇರ್ತೀಯಾ? ಅಂದ್ರೆ ಪ್ರತಿದಿನ ನಾನು ಅವಳನ್ನ ನೋಡದೆ ಇದ್ರೆ ನನಗೆ ಇರೋದಕ್ಕೆ ಆಗಲ್ಲ, ಅದಕ್ಕೆ ಅವಳನ್ನ ನೋಡಕ್ ಕಾಯ್ತಾ ಇರ್ತೀನಿ ಅಂದೆ. ಪಿಂಕಿ, ಪ್ರತಿದಿನ ಅವಳು ನೋಡ್ತಾ ಇರಕ್ಕೆ ಆಗಲ್ವಂತೆ. ಪ್ರತಿದಿನ ಅವಳು ನೋಡೋದು ನನ್ನೇ ತಾನೆ. ಸುಬ್ಬು, ಹಾಗಾದ್ರೆ ಮದ್ವೆ ಯಾವಾಗ ನಿಂದು? ಅದಕ್ಕೆ ಇನ್ನ ತುಂಬಾ ಟೈಮ್ ಇದೆ ಮೇಡಮ್. ಮೊದಲು ವರನ್ ಮದುವೆ ಆಗ್ಬೇಕು, ಆಮೇಲೆ ನನ್ನ ಪ್ರೀತಿ ವಿಷಯ, ಆಮೇಲೆ ನನ್ನ ಮದುವೆ ವಿಷಯ. ಅದಿರ್ಲಿ, ನೀವು ನಿಮ್ಮ ಹುಡುಗನ್ ಪ್ರಪೋಸ್ ಮಾಡಬೇಕು ಅಂತ ಗ್ರೀಟಿಂಗ್ ಕಾರ್ಡ್ ಇಸ್ಕೊಂಡೆಲ್ಲ ಹೋದ್ರಲ್ಲ, ಅದೇನಾಯ್ತು ಮೇಡಮ್? ಪ್ರಪೋಸ್ ಮಾಡಿದ್ರಾ? ಅದು ಇಲ್ಲ ಸುಬ್ಬು, ಇನ್ನೂ ಪ್ರಪೋಸ್ ಮಾಡಲಿಲ್ಲ. ಓ ಹೌದಾ, ಸರಿ ಬಿಡಿ, ಆಗುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ನೀನಿಲ್ದೆ ಏನಾಗುತ್ತೆ ಸುಬ್ಬು? ಅಂದರೆ ಸರಿ ಸರಿ ಸರಿ, ನಾನು ನಾಳೆ ಕಾಲ್ ಮಾಡ್ತೀನಿ ನಿನಗೆ. ಬಾಯ್ ಬಾಯ್, ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.